ಈ ಹೊತ್ತಿನ ಪವರ್ ಕೆಫೆಯಲ್ಲಿ ಮೊದಲ ಸ್ಟೋರಿ. ಕಾಮಾಂಧ ರೇಪಿಸ್ಟ್ ಪ್ರಜ್ವಲ್ಗೆ ಕನಿಷ್ಠ ಅಂತಂದ್ರು ಈಗ 10 ವರ್ಷ ಜೈಲು ಶಿಕ್ಷೆ ಫಿಕ್ಸ್. ಈಗಾಗಲೇ ಈ ಕೇಸ್ನಲ್ಲಿ ದೋಷಿ ಅಂತ ಪ್ರೂವ್ ಕೂಡ ಆಗಿದೆ, ಜೊತೆಗೆ ಪ್ರಕಟ ಕೂಡ ಆಗಿದೆ. ಆದರೆ ಶಿಕ್ಷೆ ಪ್ರಮಾಣ ಮಾತ್ರ ಬಾಕಿ ಉಳ್ಕೊಂಡಿದೆ. ಎಷ್ಟು ವರ್ಷ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕು. ಬಟ್ ಮಿನಿಮಮ್ ಅಂತಂದ್ರು 10 ವರ್ಷದಿಂದ ಜೀವಾವಧಿ ಜೈಲು ಶಿಕ್ಷೆ ನೀಡೋ ಸಾಧ್ಯತೆ ಇದೆ. ಇವತ್ತು ಗೊತ್ತಾಗುತ್ತೆ. ಇವತ್ತು ಶಿಕ್ಷೆ ಪ್ರಮಾಣವನ್ನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಪ್ರಕಟ ಮಾಡಲಿಕ್ಕಿದೆ. ಜೀವಾವಧಿ ಶಿಕ್ಷೆಯಾದರೆ 14 ವರ್ಷಗಳ ಬಳಿಕ ಸನ್ನಡತೆಯ ಪರಿಶೀಲನೆ ಮಾಡಲಾಗುತ್ತೆ. ಈ ಕಾಮಿ ಪ್ರಜ್ವಲ್ ಬಗ್ಗೆ ಪ್ರಬಲ ಸಾಕ್ಷಿಯನ್ನ ಬಿಚ್ಚಿಟ್ಟಿದ್ದು ಪವರ್ ಟಿವಿ. ಸಾಕ್ಷ್ಯ ಸಮೇತ ಬಯಲು ಮಾಡಿತ್ತು ಎಲ್ಲವನ್ನೂ ನಿಮ್ಮ ಪವರ್ ಟಿವಿ. ಇವತ್ತು ಶಿಕ್ಷೆ ಪ್ರಮಾಣವನ್ನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಪ್ರಕಟ ಮಾಡಲಿಕ್ಕಿದೆ. ಟೋಟಲ್ ಆಗಿ ಈ ಕೇಸ್ನಲ್ಲಿ 23 ಸಾಕ್ಷಿಗಳ ಹೇಳಿಕೆಗಳನ್ನು ದಾಖಲು ಮಾಡಲಾಗಿದೆ. ಪ್ರಮುಖವಾಗಿ ಸಂತ್ರಸ್ತೆಯ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಹಾಗಾಗಿ ಸಂತ್ರಸ್ತೆಯ ಚಿತ್ತ ಕೂಡ ಕೋರ್ಟ್ನ ನೆಟ್ಟಿದೆ. ಅತ್ಯಾಚಾರದ ಸಂಬಂಧ, ಅತ್ಯಾಚಾರದ ವೇಳೆ ಕಣ್ಣೀರಿಟ್ಟು ಬೇಡಿಕೊಂಡಿದ್ದು ಆ ವಿಡಿಯೋದಲ್ಲಿ. ಆದರೆ ಯಾವುದೇ ಕರುಣೆನೂ ಇಲ್ಲದೆ ಆ ಪ್ರಜ್ವಲ್ಲ ಅತ್ಯಾಚಾರವೆಸಗಿಬಿಟ್ಟಿದ್ದ. ಲೈಂಗಿಕ ಕೃತ್ಯದ ಡಿಜಿಟಲ್ ಸಾಕ್ಷ್ಯಗಳನ್ನು ಕೂಡ ಸಂಗ್ರಹಿಸಲಾಗಿತ್ತು. ಇದಕ್ಕೊಂದಷ್ಟು ಸ್ಪಷ್ಟನೆಯೂ ಕೂಡ ಕೇಳಿತ್ತು ಕೋರ್ಟು. ಅತ್ಯಾಚಾರ ಕೃತ್ಯದ ವಿಡಿಯೋಗಳನ್ನು ಮಾರ್ಫ್ ದೃಶ್ಯ ಅಲ್ಲ ಅನ್ನೋದು ಕೂಡ ದೃಢವಾಯಿತು. ಜೊತೆಗೆ ಸಂತ್ರಸ್ತೆಯ ಬಟ್ಟೆಯಲ್ಲಿ ಪ್ರಜ್ವಲ್ನ ವೀರ್ಯ ಕೂಡ ಸಂಗ್ರಹವಾಗಿದ್ದು, ಎಲ್ಲವನ್ನೂ ಕೂಡ ಸಾಕ್ಷಿಯನ್ನು ಸಂಗ್ರಹ ಮಾಡಲಾಗಿತ್ತು. IPC ಸೆಕ್ಷನ್ 376 ಕ್ಲಾಸ್ 2 ಕ್ಲಾಸ್ ಕೆ ಅಡಿಯಲ್ಲಿ ಮಹಿಳೆ ಮೇಲೆ ಹಕ್ಕು ಚಲಾಯಿಸುವ ಸ್ಥಿತಿಯಲ್ಲಿದ್ದು ಅತ್ಯಾಚಾರ ಎಸಗೋದು ಅಂತ. ಹಾಗೆ ಇನ್ನುಳಿದಂತೆ 376, 354A, 354B, 354C ಅಂದರೆ ಇದೆಲ್ಲವೂ ಕೂಡ ಲೈಂಗಿಕ ಕೃತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂಥ ಸೆಕ್ಷನ್ಗಳು. ಆಮೇಲೆ 506 ಕೂಡ ದಾಖಲಾಗಿದೆ, ಅಂದರೆ ಜೀವ ಬೆದರಿಕೆ. 201 ಸಾಕ್ಷ್ಯನಾಶ. ಇಷ್ಟೂ ಸೆಕ್ಷನ್ಗಳ ಅಡಿಯಲ್ಲಿ ಈಗ ದೋಷಿ ಅಂತ ಪ್ರೂವ್ ಕೂಡ ಆಗಿದೆ ಈ ಕೇಸಲ್ಲಿ. ಆದರೆ ಶಿಕ್ಷೆ ಪ್ರಮಾಣ ಎಷ್ಟು ಅಂತ ಇನ್ನೂ ಕೂಡ ಅಧಿಕೃತವಾಗಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಆದೇಶ ಹೊರಗೆ ಬಿದ್ದಿಲ್ಲ. ಬಟ್ ಇವತ್ತು ಈ ಕಾಮಾಂಧನಿಗೆ ಶಿಕ್ಷೆ ಎಷ್ಟು ವರ್ಷ ಅನ್ನೋದು ಗೊತ್ತಾಗುತ್ತೆ. ಬಟ್ ಮಿನಿಮಮ್ ಅಂತಂದ್ರು 10 ವರ್ಷ. ಜೀವಾವಧಿ ಶಿಕ್ಷೆ ಅಂತಂದರೆ 14 ವರ್ಷ. ಅದಾದಮೇಲೆ ಸನ್ನಡತೆ ಆಧಾರದ ಮೇಲೆ ಪರಿಶೀಲನೆ ಮಾಡ್ತಾರೆ. ಬಟ್ ಎಲ್ಲದಕ್ಕೂ ಕೂಡ ಇವತ್ತು ಉತ್ತರ ಸಿಗುತ್ತೆ, ಎಷ್ಟು ವರ್ಷ ಜೈಲು ಶಿಕ್ಷೆ ಅಂತ. ಇನ್ನು ಶಿಕ್ಷೆ ಪ್ರಮಾಣ ಅಷ್ಟೇ ಬಾಕಿ ಉಳ್ಕೊಂಡಿರೋದು. ಶಿಕ್ಷೆ ಪ್ರಮಾಣವನ್ನು ಪ್ರಕಟ ಮಾಡಿದ ನಂತರ ಈ ರೇಪಿಸ್ಟು ಕಾಮಾಂಧ ಪ್ರಜ್ವಲ್ಲ ಈತನಿಗೆ ಶಿಕ್ಷೆ 10 ವರ್ಷನ 14 ವರ್ಷನ ಅನ್ನೋದು ಈಗ ಮೇಲ್ನೋಟಕ್ಕೆ ಚರ್ಚೆ ಆಗ್ತಾ ಇರೋ ವಿಚಾರ. ಬಟ್ ಏನೇ ಆದರೂ ಶಿಕ್ಷೆ ಪ್ರಮಾಣ ಪ್ರಕಟ ಮಾಡೇ ಮಾಡ್ತಾರೆ. ಸೊ ಪ್ರಕಟ ಆಗ್ತಾ ಇದ್ದಂತೆ ಈತನಿಗೆ ಪ್ರಜ್ವಲನಿಗೆ ಅದಕ್ಕೆ ಅಂತ ಒಂದು ಡ್ರೆಸ್ ಕೋಡ್ ಇದೆಯಲ್ಲ, ಕೈದಿಯ ಡ್ರೆಸ್ ಕೋಡು, ಜೊತೆಗೆ ಕೈದಿಯ ನಂಬರನ್ನು ಕೊಡ್ತಾರೆ. ಕೋರ್ಟ್ ಕೊಡುವಂಥ ಶಿಕ್ಷೆ ಪ್ರಮಾಣದ ಮೇಲೆ ಜೈಲು ಬ್ಯಾರಕನ್ನು ಬದಲು ಮಾಡಲಾಗುತ್ತೆ. ಬ್ಯಾರಕ್ಗಳಿಗಿರುವಂತಹ ಸೀರಿಯಲ್ ನಂಬರನ್ನು ಆಧರಿಸಿ ಖೈದಿ ನಂಬರನ್ನು ಕೊಡಲಾಗುತ್ತೆ. ಸದ್ಯ ವಿಚಾರಣಾ ದಿನ ಖೈದಿಯಾಗಿದ್ದ ಈತ ಕಾಮಿ ಪ್ರಜ್ವಲ್ಲ ಈಗ ಖೈದಿನೇ ಆಗಿದ್ದಾನೆ. ಈಗ ಕೋರ್ಟ್ ತೀರ್ಪಿನ ಮೇಲೆ ಬ್ಯಾರಕ್ ನಂಬರು ಜೊತೆಗೆ ಖೈದಿಯ ನಂಬರನ್ನು ಡಿಸೈಡ್ ಮಾಡಲಾಗುತ್ತೆ. ಶಿಕ್ಷೆಯ ಪ್ರಮಾಣ ಏನು ಅಂತ ನೋಡಿಕೊಂಡು ಆ ಪ್ರಮಾಣವನ್ನು ಆಧರಿಸಿಯೇ ಪ್ರಜ್ವಲ್ಗೆ ಅದಕ್ಕೆ ಸಂಬಂಧಪಟ್ಟಂತೆ ಬಟ್ಟೆ, ಅದರ ಮೇಲೆ ಒಂದು ಸೀರಿಯಲ್ ನಂಬರು, ಜೈಲಿನ ಕೆಲಸ ಎಲ್ಲವನ್ನೂ ನಿಗದಿ ಮಾಡ್ತಾರೆ. ಈಗಾಗಲೇ ರೇಪ್ ಕೇಸ್ನಲ್ಲಿ ದೋಷಿ ಕೂಡ ಆಗಿದ್ದಾರೆ ಪ್ರಜ್ವಲ್ಲ. ಸೊ ಈ ಬೆನ್ನಲ್ಲೇ ಶಿಕ್ಷೆ ಪ್ರಮಾಣ 10, 14 ಅನ್ನೋದು ಒಂದು. ಮತ್ತೊಂದು ಕಡೆ ಶಿಕ್ಷೆ ಪ್ರಮಾಣದ ಮೇಲೆಗೆ ಜೈಲಿನ ಬ್ಯಾರಕ್ ಡಿಸೈಡ್ ಮಾಡುತ್ತೆ, ಜೈಲಿನಲ್ಲಿರುವಂಥ ಕೆಲಸ ಕಾರ್ಯಗಳು ಡಿಸೈಡ್ ಮಾಡುತ್ತೆ, ಜೊತೆಗೆ ಸೀರಿಯಲ್ ನಂಬರ್ ಕೂಡ ಡಿಸೈಡ್ ಆಗುತ್ತೆ. ಬಟ್ ಎಲ್ಲರ ಚಿತ್ತ ಇವತ್ತಿನ ಕೋರ್ಟ್ನತ್ತವೂ ಕೂಡ ನೆಟ್ಟಿದೆ. ನೆನ್ನೆ ಹೇಗಿತ್ತೋ ಅದೇ ಕುತೂಹಲ ಇವತ್ತು ಕೂಡ. ನೆನ್ನೆ ದೋಷಿ ಅಂತ ಪ್ರೂವ್ ಆಯಿತು, ದೇವರನ್ನೆಲ್ಲ ಬೇಡ್ಕೊಂಡ್ರು, ಎಷ್ಟೋ ಪ್ರಯತ್ನಗಳನ್ನು ಮಾಡಿದ್ದೂ ಆಯಿತು, ಎಷ್ಟೋ ಪ್ರಾರ್ಥನೆಯನ್ನು ಮಾಡಿದ್ದಾಯಿತು. ಆದರೆ ಪ್ರಾರ್ಥನೆಯೂ ವಿಫಲವಾಯಿತು, ಪ್ರಯತ್ನವೂ ವಿಫಲವಾಯಿತು, ನಿರೀಕ್ಷೆಯೂ ಹುಸಿಯಾಯಿತು. ಎಲ್ಲವೂ ಪ್ರಜ್ವಲ್ನ ವಿರುದ್ಧವೇ ಬಂತು. ಹಾಗಾಗಿ ಕಣ್ಣೀರು ಬಿಟ್ಟು ಇನ್ನೇನೂ ಆಗಲಿಲ್ಲ. ಕಣ್ಣೀರು ಸುರಿಸೋದು ಬಿಟ್ಟರೆ ಇನ್ನೇನೂ ಆಗಲಿಲ್ಲ ತನ್ನ ಕೈಲಿ. ಕೋರ್ಟ್ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇರುವಂಥ ಸಂದರ್ಭದ ಎಕ್ಸ್ಕ್ಲೂಸಿವ್ ವಿಡಿಯೋದು. ಈಗ ದೋಷಿ ಈತ ಪ್ರಜ್ವಲ್ಲ. ಈಗ ನೆಕ್ಸ್ಟು ಶಿಕ್ಷೆ ಪ್ರಮಾಣ 10, 14 ವರ್ಷನ ಅಂತ ಹಲವು ಸೆಕ್ಷನ್ಗಳನ್ನು
ಆಧಾರವಾಗಿ ಇಟ್ಕೊಂಡು ದೋಷಿ ಅಂತವೂ ಕೂಡ ಪ್ರೂವ್ ಮಾಡಲಾಯಿತು. ಕಲೆಕ್ಟ್ ಮಾಡಿದಂಥ ಸಾಕ್ಷಿಗಳು ಕೂಡ ಈತನ ವಿರುದ್ಧವಾಗೇ ಇತ್ತು. ಸೊ ಸ್ಟ್ರಾಂಗ್ ಎವಿಡೆನ್ಸ್ ಇದ್ದ ಕಾರಣ ಈತ ದೋಷಿ ಅಂತ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ತೀರ್ಪನ್ನು ಹೊರಹಾಕಿದೆ. ಇವತ್ತು ಶಿಕ್ಷೆಯ ಪ್ರಮಾಣ 10 ವರ್ಷನ 14 ವರ್ಷನ ಏನು ಜೀವಾವಧಿ ಶಿಕ್ಷೆನ ಗೊತ್ತಾಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, ದೋಷಿ ಅಂತ ಪ್ರೂವ್ ಆಯಿತು ಪ್ರಜ್ವಲ್ ಆಗಲೇ. ಈಗ ಶಿಕ್ಷೆಯ ಪ್ರಮಾಣದ ಮೇಲೇ ಆಧಾರಿತವಾಗಿರುತ್ತಾ ಈ ಜೈಲಿನ ಬ್ಯಾರಕ್ಕು, ಜೊತೆಗೆ ಈ ಕೆಲಸಗಳನ್ನು ನಿಗದಿ ಮಾಡೋದು, ಆಮೇಲೆ ಸೀರಿಯಲ್ ನಂಬರನ್ನು ಕೊಡೋದು, ಕೈದಿ ನಂಬರನ್ನು ಕೊಡೋದು, ಹೇಗೆ ಡಿಪೆಂಡ್ ಆಗುತ್ತೆ ಇದು? ಶರತ್, ಏನಂತ ಹೇಳಿದ್ರೆ ಈಗಾಗಲೇ ಅತ್ಯಾಚಾರ ಕೇಸ್ನಲ್ಲಿ ದೋಷಿ ಅಂತ ಹೇಳಿ ನಿನ್ನೆ ನ್ಯಾಯಾಲಯ ಕೂಡ ತೀರ್ಪನ್ನು ಕೊಟ್ಟಿರುವಂಥದ್ದು. ಇವತ್ತು ಶಿಕ್ಷೆಯ ಪ್ರಮಾಣವನ್ನು ಪ್ರಕಟ ಮಾಡಲಿದ್ದಾರೆ. ಅಂದರೆ ಅತ್ಯಾಚಾರ, ಲೈಂಗಿಕ ದೌರ್ಜನ್ಯ ಹಾಗೂ ಕಿಡ್ನಾಪ್ ಸೇರಿದಂತೆ IT ಆ್ಯಕ್ಟ್ನ ಅಡಿಯಲ್ಲಿ ಸಾಕ್ಷಿ ನಾಶಗಳನ್ನು ಮಾಡುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣಗಳ ಅಡಿಯಲ್ಲಿ ಕೇಸನ್ನು ದಾಖಲಿಸಿಕೊಂಡಿರುವಂಥದ್ದು. ಈ ಒಂದು ಪ್ರತಿಯೊಂದು ಸೆಕ್ಷನ್ ಅಡಿಯಲ್ಲೂ ಕೂಡ ಎಷ್ಟು ಪ್ರಮಾಣದ ಶಿಕ್ಷೆಯನ್ನು ವಿಧಿಸಬಹುದು ಅನ್ನುವಂಥದ್ದನ್ನು ಕೂಡ ಇವತ್ತು ನ್ಯಾಯಾಲಯ ಕೂಡ ಹೇಳುವಂಥ ಕೆಲಸವನ್ನು ಮಾಡ್ತಾರೆ. ಅಂದರೆ ತೀರ್ಪನ್ನು ಕೊಡ್ತಾರೆ. ಆ ಒಂದು ತೀರ್ಪನ್ನು ಕೂಡ ಅಪರಾಧಿ ಮುಂದೆ ಕೂಡ ಪ್ರಕಟ ಮಾಡುವಂತಹದ್ದು. ಇವತ್ತು ಪ್ರಜ್ವಲ್ ರೇವಣ್ಣ ಅವರನ್ನು ಕೂಡ ನ್ಯಾಯಾಲಯಕ್ಕೆ ಕರ್ಕೊಂಡು ಬರ್ತಾರೆ. ಸೊ ಕನಿಷ್ಠ 10 ವರ್ಷಗಳಿಂದ ಗರಿಷ್ಠ ಜೀವಾವಧಿ ಶಿಕ್ಷೆವರೆಗೂ ಕೂಡ ಈ ಒಂದು ಸೆಕ್ಷನ್ಗಳ ಅಡಿಯಲ್ಲಿ ಶಿಕ್ಷೆಯನ್ನು ಕೊಡಬಹುದು ಅನ್ನುವಂತಹದ್ದು ಗೊತ್ತಾಗಿರುವಂಥದ್ದು. ಇವತ್ತು ಎಷ್ಟು ಮಟ್ಟಿಗೆ ಶಿಕ್ಷೆಯನ್ನು ಪ್ರಕಟ ಮಾಡ್ತಾರೆ ಅಂತ ಕೂಡ ಗೊತ್ತಾಗುತ್ತೆ. ಇದಾದ ಬಳಿಕ ಪ್ರಜ್ವಲ್ ರೇವಣ್ಣ ಅವರು ಈ ಒಂದು ಶಿಕ್ಷೆ ಏನಿದೆ ಇದನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ಗೂ ಕೂಡ ಜಾಮೀನನ್ನು ಸಲ್ಲಿಸಬಹುದು. ಜಾಮೀನು ಕೊಡಬೇಕಂತ ಹೇಳಿ ಅಕಸ್ಮಾತ್ ಏನಾದರೂ ಹೈಕೋರ್ಟ್ ಏನಾದರೂ ಈ ಒಂದು ಶಿಕ್ಷೆಯನ್ನು ಅಮಾನತನಲ್ಲಿಟ್ಟು ಜಾಮೀನು ಕೊಡಬಹುದಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಆದರೆ ಸದ್ಯಕ್ಕೆ ಅದ್ಯಾವುದು ಕೂಡ ಸಾಧ್ಯ ಆಗಲ್ಲ. ಅಂದರೆ ಇವತ್ತು ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುತ್ತೆ. ಅದಾದ ಬಳಿಕ ಮುಂದಿನ ಪ್ರೊಸೆಸರ್ಗಳು ಕೂಡ ಇರುತ್ತೆ. ಆಗ ಅವರು ಹೈಕೋರ್ಟ್ನ ಮೆಟ್ಟಿಲು ಕೂಡ ಏರ್ಬೋದು. ಸದ್ಯ ಇವತ್ತು ಈ ಶಿಕ್ಷೆಯ ಪ್ರಮಾಣವನ್ನು ಪ್ರಕಟ ಮಾಡ್ತಾರೆ. ಈಗ ದೋಷಿ ಅಂತ ಹೇಳಿ ಈಗ ನಿರ್ಧಾರ ಆಗಿರುವಂಥದ್ದು. ಈ 4 ಕೇಸ್ಗಳಲ್ಲಿ ಮೊದಲನೇ ಒಂದು ಪ್ರಕರಣ ಇದಾಗಿರೋದ್ರಿಂದಾಗಿ ಮನೆ ಕೆಲಸದಾಕೆಯ ಮೇಲೆ ಈ ಒಂದು ಲೈಂಗಿಕ ದೌರ್ಜನ್ಯ, ಅತ್ಯಾಚಾರ ಹಾಗೂ ಕೊಲೆ ಬೆದರಿಕೆ, ಸಾಕ್ಷಿ ನಾಶದ ಅಡಿಯಲ್ಲಿ ಪ್ರಕರಣಗಳನ್ನು ದಾಖಲಿಸಿದ್ದು. SIT ಕೂಡ ತನಿಖೆಯನ್ನು ಮಾಡಿ ಸುಮಾರು 2000 ಪುಟಗಳಿಗೂ ಹೆಚ್ಚಿನ ಒಂದು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿ 126 ಸಾಕ್ಷಿಗಳಲ್ಲಿ ಪ್ರಮುಖವಾಗಿ 26 ಶಿಕ್ಷೆಗಳನ್ನು ಕೂಡ ನ್ಯಾಯಾಧೀಶರ ಮುಂದೆ ಪರಿಗಣನೆಗೆ ತೆಗೆದುಕೊಂಡು ಹೇಳಲಾಗಿತ್ತು. ಮತ್ತು ಪ್ರಮುಖ ಸಾಕ್ಷಿಯಾಗಿ ಕೂಡ ಸಂತ್ರಸ್ತ ಮಹಿಳೆ ಕೂಡ ನ್ಯಾಯಾಲಯಕ್ಕೆ ಹಾಜರಾಗಿ ತನ್ನ ಮೇಲೆ ಆದಂತಹ ಅತ್ಯಾಚಾರ ಹಾಗೂ ಲೈಂಗಿಕ ದೌರ್ಜನ್ಯದ ಬಗ್ಗೆ ಕೂಡ ಎಳೆಯಾಗಿ ಕೂಡ ಬಿಚ್ಚಿಟ್ಟಿದ್ರು. ಇದನ್ನು ಪ್ರಮುಖ ಸಾಕ್ಷಿಯಾಗಿ ಪರಿಗಣಿಸಿದ ನ್ಯಾಯಾಲಯವು ಕೂಡ ಪ್ರಜ್ವಲ್ ರೇವಣ್ಣ ಅವರನ್ನ ದೋಷಿ ಅಂತ ಹೇಳಿ ತೀರ್ಮಾನ ಮಾಡಿರುವಂತಹದ್ದು. ಹಾಗಾಗಿ ನಿನ್ನೆ ಅವರು ನ್ಯಾಯಾಲಯವು ಕೂಡ ತೀರ್ಪನ್ನು ಕೊಡ್ತಿದ್ದಂತಹ ಸಂದರ್ಭದಲ್ಲಿ ಕಣ್ಣೀರು ಹಾಕ್ತಾ ಹೊರಗಡೆ ಬಂದು ಕೋರ್ಟ್ ಆವರಣದಲ್ಲಿ ಕೂಡ ಕೂತ್ಕೊಂಡು ವಕೀಲರ ಜೊತೆ ಚರ್ಚೆಯನ್ನು ಮಾಡ್ತಾ ಕಣ್ಣೀರು ಹಾಕ್ತಾ ಇದ್ರು. ಮುಂದೆ ಏನು ಮಾಡಬಹುದು ಅಂತ ನಿಟ್ಟಿನಲ್ಲಿ ಕೂಡ ಈಗ ಸದ್ಯ ಈ ಒಂದು 4 ಪ್ರಕರಣಗಳಲ್ಲಿ ಮೊದಲನೇ ಪ್ರಕರಣ ಇದಾಗಿರುವಂಥದ್ದು. ಉಳಿದಂಥ 3 ಪ್ರಕರಣಗಳು ಕೂಡ ಈಗ ತನಿಖೆಯ ಟ್ರಯಲ್ ಕೂಡ ಸಾಗ್ತಾ ಇರುವಂಥದ್ದು. ಅದರಲ್ಲಿ ಎಷ್ಟರ ಮಟ್ಟಿಗೆ ಅವು ಕೂಡ ಸಾಬೀತಾಗುತ್ತೆ, ಅದರಲ್ಲೂ ಕೂಡ ಶಿಕ್ಷೆ ಆಗುತ್ತೆ ಅನ್ನೋದನ್ನು ಕೂಡ ಮುಂದಿನ ದಿನಗಳಲ್ಲಿ ಪ್ರಜ್ವಲ್ಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು. ಶರತ್, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.